ನೆಕ್ಸ್ಟ್ ಕಂಟೆಸ್ಟೆಂಟ್ ಪ್ಲೀಸ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಸುಸ್ವಾಗತ. ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ಪ್ಲಸ್ ಇದೆ, ಮುಂದೆ ಬನ್ನಿ. ಇಲ್ಲಿ ಮುಂದೆ ಬನ್ನಿ. ಅಲ್ಲೇ ಅಲ್ಲೇ ಅಲ್ಲೇ. ನಿನ್ನ ಹೆಸರೇನಪ್ಪ? ಸರ್ ನನ್ನ ಹೆಸರು ಕ್ಯಾರಿ ಬಟಾಟೆ ಅಂತ, 22 ವರ್ಷ, ನನ್ನ ಊರು ಇಲ್ಲೇ ಮಂಚಿಕೇರಿ ಸರ್. ಗುಡ್ ಗುಡ್ ಗುಡ್. ಸರಿ ಕ್ಯಾರಿ ಅವರು ಏನು ಮಾಡ್ಬೇಕಂತಿದ್ರೆ ಇವತ್ತು? ಹಾಂ, ಆ್ಯಕ್ಚುಲಿ ನಾನು ಇಂಡಿಯಾದಲ್ಲೇ ನಂಬರ್ 1 ಸ್ಟ್ಯಾಂಡಪ್ ಕಾಮಿಡಿಯನ್ ಸರ್. ವಾವ್ ವಾವ್ ವಾವ್. ಹೆಸರೇನಂದ ಇವನು? ಕ್ಯಾರಿ ಬಟಾಟೆ ಅಂತ ಹೇಳಿದ್ರು ನೋಡಿ. ಇವನ ಹೆಸರು ಎಲ್ಲೂ ಕೇಳಲಿಲ್ವಲ್ಲ ನಾನು. ಇವಾಗ ಕೇಳಿದ್ರಲ್ಲ ಸರ್. 1998 ನಾನು ಸಿ ಹ್ಯಾಮ್ಸ್ಟರ್ ಅನ್ನೋ ಒಂದು ಕಂಪ್ನಿಲಿ ರೋಲ್ ಪ್ಲೇ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸರ್. ಇವತ್ತಿಗೂ ನೀವು ಪ್ಲಂಬರ್ ಅಂತ ಸರ್ಚ್ ಮಾಡಿದ್ರೆ ನಂದೇ ಟಾಪಲ್ಲಿ ಬರುತ್ತೆ ಸರ್. ಫಸ್ಟ್ ಪೇಜಲ್ಲಿ ನಂದೇ ಬರುತ್ತೆ. ಹೌದಾ? ಒಂದು ನಿಮಿಷ ನೋಡುವ. ಯಾವಾಗ ಜಾಯ್ನ್ ಆದ ಅಂದೆ? 98 ಸರ್. 22 ವರ್ಷ ಅಂತ ಹೇಳಿದೆಯಲ್ಲ ನೀನು. 22 ವರ್ಷ ಆಗ್ಬೇಕಾದ್ರೆ ನಿನಗೆ 2002ರಲ್ಲಿ ಬರ್ತಾ ಇರ್ಬೇಕು ತಾನೆ? ಯಾಕೋ ಲೆಕ್ಕ ಎಲ್ಲ ತಪ್ಪು ಬರ್ತಾ ಇದೆಯಲ್ಲ ನಿಂದು? ಇಲ್ಲ ಸರ್, ಲೆಕ್ಕ ಗಣಿತ ಮಾಸ್ತರ್ ಮಾಡ್ತಾರೆ ಸರ್. ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡೋದು ಸರ್. ನಿಂದು ಬರ್ತಿಲ್ಲಪ್ಪ, ಇಲ್ಲಿ ಬೇರೆ ಯಾರ್ದು ಸರ್ ನಿಮ್ಗೆ ಬರ್ತಾ ಇದೆ ಇಲ್ಲಿ. ಅಲ್ಲ ಬೇರೆ ಯಾರ್ದು ಬೇರೆ. ಆಯ್ತು ಅದೇನು ಮಾಡ್ತೀಯ, ಶುರು ಮಾಡ್ಕೋ. ಸರಿ ಸರ್, ಓಕೆ, ಶುರು ಮಾಡ್ತೀನಿ ಸರ್. ಒಂದು ನಿಮಿಷ. ಇದು ನಿಮ್ದು ಊಟ ಆಗಿದೆಯಲ್ಲ ಸರ್? ಹಾಂ, ಇದು ಟ್ಯಾಬ್ಲೆಟ್ ಒಂದು ತೊಗೊಂಬಿಡಿ ಸರ್. ಏನಿದು? ಅದು ಲಾಸ್ಟ್ ಟೈಮ್ ನಾನು ದುಬೈಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಅಲ್ಲಿ ನಾನು ಹೆವಿ ಕಾಮಿಡಿ ಮಾಡಿಬಿಟ್ಟೆ. ಅವರು ಜಡ್ಜಸ್ ಸಿಕ್ಕಾಬಟ್ಟೆ ನಗಾಡಿ ಇಲ್ಲಿ ಸ್ಪೈನಲ್ ಕಾರ್ಡ್ ಹತ್ರ ಹಿಡ್ಕೊಂಬಿಟ್ಟು ಸರ್. ಹಿಡ್ಕೊಂಡು ಅವ್ರು ತಿರ್ಕೊಂಬಿಟ್ರು. ಸೊ ಯಾವುದಕ್ಕೂ ನೀವು ಇದೊಂದು ತೊಗೊಂಬಿಡ್ರಿ. ತೊಗೊಂಡ್ರೆ ನಿಮ್ಗೇನು ತೊಂದರೆ ಏನಾಗಲ್ಲ. ನಾನು ಎಷ್ಟೇ ಕಾಮಿಡಿ ಮಾಡಿದ್ರು ನಿಮ್ಗೇನು ತೊಂದರೆ ಆಗಲ್ಲ. ತೊಗೊಂಬಿಡಿ. ಸರಿ. ಹಾಂ, ಓಕೆ ಸರ್, ಈಗ ಸ್ಟಾರ್ಟ್ ಮಾಡುವ. ಫಸ್ಟ್ ಜೋಕ್ ಏನಂದರೆ, ಏನಾಯ್ತು? ಸಾರಿ ಸರ್, ಸಾರಿ. ಇಲ್ಲ, ಅದು ಜೋಕ್ ನೆನೆಸ್ಕೊಂಡು ಇಲ್ಲ ಸರ್, ಅದು ಜೋಕ್ ಹೆವಿ ಜೋಕ್ ಬರೋದಿದೆ. ಅದು ನೆನೆಸ್ಕೊಂಡು ನಗು ಕಂಟ್ರೋಲ್ ಆಗ್ತದೆ ಸರ್. ಇರ್ಲಿ ಮೊಮೆಂಟಮ್ ಹಾಳಾಗೋದು ಬೇಡ. ನೀವು ಒಂದ್ಸತಿ ನಕ್ಬಿಡಿ, ಆಮೇಲೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿ. ಹಾಂ, ಓಕೆ ಸರ್. ಸರ್ ಹೆವಿ ಜೋಕ್ ಬರ್ತಿದ್ದೀನಿ. ನಾವು ಒಂದು ಟ್ಯಾಬ್ಲೆಟ್ ತಗೊಬಿಡುವನ? ರೆಡಿ ಸರ್. ಸರ್, ಏನಾಗಿತ್ತಂದರೆ ನನ್ನ ಫ್ರೆಂಡ್ ನನಗೆ ಕಾರ್ಡೋರು ಸರಿ ಕುಂತಿಲ್ಲ ಅಂತಂದ. ನಾನು ಅದಕ್ಕೆ ಚೇರ್ ತೊಗೊಂಡೋಗಿ ಒಂದು ಕಾರ್ಡೋರ್ ಹತ್ರ ಇಟ್ಟೆ. ಆ ಚೇರ್ ಯಾಕಲ್ಲಿ ಕಾರ್ಡೋರ್ ಹತ್ರ ಇಟ್ಟೆ ಅಂತ ಕೇಳ್ದೆ. ನಾನು ಅದಕ್ಕಂದೆ, ಕಾರ್ಡೋರ್ ಸರಿ ಕುಳ್ಳಿಲ್ಲ ಅಂದ್ಯಲ್ಲ, ಅದಕ್ಕೆ ಚೇರ್ ಇಟ್ಟೆ. ಚೇರ್ ಮೇಲೆ ಕುಳ್ಳಿ ಹೇಳಿ ಕಾರ್ ಇಟ್ಟೆ. ಚೇರ್ ಏನಿದು? ಜೋಕ್ ಸರ್. ಇದಕ್ಕೆ ನಗಬೇಕಾ? ನಗು ಬರಲಿಲ್ವ? ಓ, ಅದು ನೀವು ಟ್ಯಾಬ್ಲೆಟ್ ತೊಗೊಂಡ್ರಲ್ಲ, ಆ ಟ್ಯಾಬ್ಲೆಟ್ ಇಲ್ಲಿ ಹಿಡಿತೆ ಸರ್. ಅದು ನಗು ನಿಮಗೆ ಫಿಲ್ಟರ್ ಆಗಿ ಬಿಡುವುದಿಲ್ಲ. ಹಾಂ, ನಂಗೆ ಗೊತ್ತಿತ್ತು ನೀವು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಹೇಳಿ. ಅದಕ್ಕೆ ನಾನೇ ಲೋ ಕ್ವಾಲಿಟಿ ಜೋಕ್ ಹೊಡೆದೆ ಸರ್. ಅಂದರೆ ನಾ ಈಗ ಹೈ ಕ್ವಾಲಿಟಿ ಜೋಕ್ ಹೊಡೆದಿದ್ರೆ ನಿಮ್ಗೆ ಇಲ್ಲಿ ಹಿಡ್ಕೊಬಿಡ್ತಿತ್ತು ಲಿವರ್. ಅದಕ್ಕೆ ಅದೇನು ಹೈ ಕ್ವಾಲಿಟಿ ಜೋಕ್ ಎಲ್ಲ ಮಾಡೋದು. ಹಾಂ. ಓಕೆ, ಆರ್ ಯು ರೆಡಿ? ಹಾಂ, ನೀವು ರೆಡಿನೇ ಇದ್ರಿ. ಯಾವುದಕ್ಕೂ ಟ್ಯಾಬ್ಲೆಟ್ ತೊಗೊಂಡೇ ಬಿಡಿ ಸರ್. ಸರ್ ಸಾರಿ ಸರ್. ಅದೇನು ಬೇಗ ಮಾಡಪ್ಪ, BP ಪೇಷಂಟ್ ಎಲ್ಲ ಇದ್ದಾರೆ ಇಲ್ಲಿ. ಹಾಂ ಸರ್. ಈಗ ಎರಡನೇ ಜೋಕ್ ಸರ್. ನಾನು ಗಾಡಿ ತಗೊಂಡು ಗ್ಯಾರೇಜಿಗೆ ಹೋಗಿದ್ದೆ. ಅಲ್ಲಿ ಮೆಕ್ಯಾನಿಕ್ ಅಂದ, ನಿನ್ನ ಗಾಡಿ ಜಾಮ್ ಆಗಿದೆ ಅಂತಂದೆ ಸರ್. ನಾನು ನೆಕ್ಸ್ಟ್ ಡೇ ಬ್ರೆಡ್ ತೊಗೊಂಡೋದೆ ಸರ್ ಗ್ಯಾರೇಜಿಗೆ. ಬ್ರೆಡ್ ಯಾಕೆ ತೊಗೊಬಂದೆ ಅಂತ ಕೇಳ್ದೆ. ನೀವು ಗಾಡಿ ಜಾಮ್ ಆಗಿದೆ ಅಂತಂದ್ರಲ್ಲ, ಅದಕ್ಕೆ ಬ್ರೆಡ್ಡಿಗೆ ಹಚ್ಕೊಂಡು ತಿನ್ನೋಕೆ ಬ್ರೆಡ್ಡಿಗೆ ಜಾಮ್ ಹಚ್ಕೊಂಡು ತಿನ್ಲಿಕ್ಕೆ ಬ್ರೆಡ್ ತಂದೆ ಅಂದರೆ ಸರ್. ಬ್ರೆಡ್ ಸರ್ ಜಾಮ. ಇಲ್ಲ ಸರ್, ನೀವು ಸ್ಟಾರ್ಟಿಂಗ್ ಸ್ವಲ್ಪ ನಗಾಡ್ಬೇಕು ಸರ್. ಅಂದರೆ ನೀವು ಸ್ಟಾರ್ಟಿಂಗ್ ಸ್ವಲ್ಪ ನಗಾಡಿದ್ರೆ ಆಮೇಲೆ ನಗುವಿಂದ ಹೊಳೆನೇ ಹರಿತೆ ಸರ್. ಈಗ ಏನಾಗಿದೆ ಅಂದರೆ ನಿಮ್ಮ ನಗು ಅಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿದೆ. ಸಿಕ್ಕಾಕೊಳ್ಳೋಕೇನು ಬಾಳೆಹಣ್ಣು ಅದು? ನಾ ಹೇಳ್ತಾ ಇದ್ದೇನೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಇಲ್ಲ ಸರ್, ಟೈಮ್ ವೇಸ್ಟ್ ಮಾಡ್ತಿಲ್ಲ ಸರ್. ಈಗ ಒಂದು ಜೋಕ್ ಇಡ್ತೇನೆ. ಇದು ಮಾತ್ರ ಪಕ್ಕ ನೀವು ನಗಾಡ್ತೀರ, ಬಿದ್ದು ನಗಾಡ್ತೀರಿ ಸರ್. ನೋಡು, ಬೇರೆಯವ್ರಿಗೂ ಅವಕಾಶ ಕೊಡಬೇಕಾಗಿದೆ. ಟೈಮ್ ಓಡ್ತಾ ಇದೆ. ಟೈಮ್ ಹೆಂಗೆ ಓಡುತ್ತೆ ಸರ್? ಟೈಮಿಗೆ ಕಾಲಿದೆಯಾ? ಏನು ಕಾಮಿಡಿ ಮಾಡ್ತೀನಿ ಅದಕ್ಕೆ ಪ್ರಸಂಗಿತರ ಒಂದಕ್ಕೆ ಎರಡು ಮಾತಾಡ್ತೀಯಲ್ಲ ನೀನು? ಒಂದು ಎರಡು ನಂಗೆ ಗಣಿತ ಬರುವುದಿಲ್ಲ ಸರ್. ನಾನು ಕಾಮಿಡಿ ಮಾಡಿ. ತಲೆ ಸರಿ ಇದೆಯಲ್ಲ ನಿಂದು? ಜಡ್ಜಸ್ಗೆ ಉಲ್ಟಾ ಮಾತಾಡ್ತೆ. ಟ್ಯಾಲೆಂಟ್ ತೋರಿಸು ಅಂತಂದ್ರೆ ಇಲ್ಲದೆ ಹೋಗಿ ತಲೆ ತಿಂತಾನೆ. ಸರ್ ಒಂದು ನಿಮಿಷ, ನಾ ಮಾತಾಡುತ್ತೆ ನೋಡಪ್ಪ. ಕಾಮಿಡಿ, ಸ್ಟ್ಯಾಂಡಪ್ ಕಾಮಿಡಿ ಅಂತಂದ್ರೆ ಅದಕ್ಕೊಂದು ರೂಲ್ಸ್ ಇರ್ತದೆ, ಗೊತ್ತಾಯ್ತು? ನೀನು ನಮಗೆ ಉಲ್ಟಾ ಮಾತಾಡ್ತಿದ್ಯಲ್ಲ ಅವಾಗಿಂದ. ಉಲ್ಟಾ ಮಾತಾಡ್ತಿಲ್ಲ ಸರ್, ಜೋಕ್ ಇದು, ಜೋಕ್. ನಿನ್ನ ಜೋಕಿಗೆ ನೀ ನಗೆ ಆಡೋದಲ್ಲ, ಬೇರೆಯವ್ರ ನಗೆ ಆಡಬೇಕು.
ಸರ್ ಒಂದು ಚಾನ್ಸ್ ಕೊಡಿ ಸರ್, ನಾನು ಟ್ಯಾಲೆಂಟ್ ತೋರಿಸ್ತೀನಿ ಸರ್. ಇಲ್ಲಪ್ಪ, ಥ್ಯಾಂಕ್ ಯು ಫಾರ್ ಕಮಿಂಗ್. ಬೇರೆ ಕಂಟೆಸ್ಟೆಂಟ್ ವೇಟ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಅವ್ರಿಗೆ ಅವಕಾಶ ಮಾಡಿಕೊಡಿ. ಸರ್ ಒಂದು ಚಾನ್ಸ್ ಕೊಡಿ ಸರ್. ಮನೇಲಿ ಸಿಕ್ಕಾಪಟ್ಟೆ ಬರ್ತಾನೆ ಇದೆ ಸರ್. ನಮ್ಮ ಮನೇಲಿ ಎಲ್ಲರ ಹತ್ರ ಒಂದೇ ಐಫೋನ್ ಇರೋದು ಸರ್, ಇಡೀ ಮನೆಗೆ ಒಂದೇ ಬೆನ್ಸ್ ಕಾರ್ ಇರೋದು ಸರ್. ಸಿಕ್ಕಾಪಟ್ಟೆ ಬರ್ತಾನೆ ಇದೆ ಸರ್, ಪ್ಲೀಸ್. ಮಿಸ್ಟರ್, ಹೊರಗಡೆ ಹೋಗೋ ದಾರಿ ಈ ಕಡೆ ಇದೆ. ನಿನ್ನ ಟ್ಯಾಲೆಂಟ್ ನೋಡಿ ನಾವು ಸೆಲೆಕ್ಟ್ ಮಾಡ್ತೀವಿ, ನಿನ್ನ ಪರಿಸ್ಥಿತಿ ನೋಡಲ್ಲ. ಸರ್ ಲಾಸ್ಟ್ ಒಂದೇ ಚಾನ್ಸ್ ಕೊಡಿ ಸರ್. ನಮ್ಮ ಮನೇಲಿ ಅಜ್ಜಿಗೆ ನಾನು ಗೆದ್ದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದೀನಿ ಸರ್, ಅದಕ್ಕೆ ಸರ್ ಪ್ಲೀಸ್ ಸರ್. ಲೈ, ಸೆಕ್ಯೂರಿಟಿ ಕರಿಬೇಕಾಗ್ತದೆ, ಮರ್ಯಾದೆ ಹೊರಗಡೆ. ಸರ್ ಪ್ಲೀಸ್ ಸರ್, ನಮ್ಮ ಮನೇಲಿರೋ 80 ಜನಕ್ಕೂ ನಾನು ಒಬ್ಬನೇ ಕಾಮಿಡಿ ಮಾಡಿ ಸಾಕ್ತಾ ಇರೋ ಸರ್, ಪ್ಲೀಸ್. ಯಾರಿಗೆ ಭಂಗ ಮಾಡ್ತಾ ಇದೀಯ ನೀನು? ನಡಿ ಹೊರಗೆ. ಸರ್ ಒಂದು ಚಾನ್ಸ್ ಕೊಟ್ಟು ನೋಡು ಸರ್. ಬಂದಾಗಿಂದ ಸುಳ್ಳು ಹೇಳ್ತಾ ಇದ್ದಾನಲ್ರಿ. ಇರಲಿ ಸರ್, ಒಂದ್ಸಲ ನೋಡು, ಏನೋ ಮಾಡ್ತಾನಂತೆ ನೋಡು. ಮಾಡಪ್ಪ, ಏನೋ ಮಾಡ್ತಿದ್ದಲ್ಲ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನನ್ನ ಟ್ಯಾಲೆಂಟ್ ಏನಂದರೆ ನಾನು ರ್ಯಾಪ್ ಮಾಡ್ತೀನಿ ಸರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ರ್ಯಾಪ್ ಕಲ್ಚರಲ್ಲೇ. ಮತ್ತೆ ಇಷ್ಟು ತನಕ ಏನು ಮಾಡಿದಿ? ಇಷ್ಟೊತ್ತು ಮಾಡಿದ್ದದು ವಾರ್ಮಪ್ ಸರ್. ಅಣ್ಣಂದು ರ್ಯಾಪ್ ಅಲ್ಲ, ಬೇಗ ಸ್ಟಾರ್ಟ್ ಮಾಡು. ಹಾಂ ಸರ್. ಏನ್ರಿ ಅವ್ನು ಮಾಡಿದ್ದಕ್ಕೆಲ್ಲ ನೀವು ಅವ್ನಿಗೆ ಸಪೋರ್ಟ್ ಆಗಿ ನಿಲ್ತೀರಲ್ಲ, ಅವನೇ ನಿಮ್ಮ ಸಂಬಂಧಿಕನಾ? ಸರ್ ಸಂಬಂಧಿಕ ಅಲ್ಲ ಸರ್, ಏನೋ ಟ್ಯಾಲೆಂಟ್ ಹೊರಗೆ ಬರಲಿ ಅಂತ. ಅಣ್ಣ ನಿಂದು ರ್ಯಾಪ್ ಅಲ್ಲ, ಬೇಗ ಸ್ಟಾರ್ಟ್ ಮಾಡೋ ಮರ್ಯ. ಹಾಂ ಸರ್ ಒಂದು ನಿಮಿಷ, ಒಂದೇ ನಿಮಿಷ ಸರ್, ಇದು ರ್ಯಾಪರ್ ಆಗ್ಬಿಡ್ತೆ. ಓಕೆ ಓಕೆ. ಮೀನು ಫ್ರೈ ಮಾಡೋದಕ್ಕೆ ಬೇಕು ರವ, ಹೋದಲ್ಲೆಲ್ಲ ಕಡೆ ನಂದು ಹವ. ಮೀನು ಫ್ರೈ ಮಾಡೋದಕ್ಕೆ ಬೇಕು ಹವ, ಸಾರಿ, ಮೀನು ಫ್ರೈ ಮಾಡೋದಕ್ಕೆ ಬೇಕು ಹೋದಲ್ಲೆಲ್ಲ ನಂದು ಹವ. ಪ್ಯಾನಿಗೆ ಕನ್ನಡದಲ್ಲಿ ಅಂತಾರೆ ತವ, ಪಾನಿಗೆ ಕನ್ನಡದಲ್ಲಿ ಅಂತಾರೆ ಕವಳ. ಹುಯ್ ಸರ್ ನೀವು ಇದು ಮಾಡ್ಬೇಕು ಸರ್. ಬೇಡ, ನಾನೇ ಮಾಡ್ಕೊಂಡು ಬಂದಿದ್ದೀನಿ ನಾನು ತುಂಬ ಕಷ್ಟದಿಂದ, ಸಾಧನೆ ಮಾಡ್ಬೇಕನ್ನೋ ಛಲದಿಂದ. ಬಂದಿದ್ದೀನಿ ನಾನು ತುಂಬ ಕಷ್ಟದಿಂದ, ಟ್ಯಾಲೆಂಟ್ನ ತೋರಿಸ್ಬೇಕನ್ನೋ ಛಲದಿಂದ. ಇಲ್ಲಿದ್ದೀನಿ ಆಡಿಷನ್ನ ಕೊಡೋದಿಕ್ಕಪ್ಪ, ನನ್ನ ಸೆಲೆಕ್ಟ್ ಮಾಡದೆ ಇದ್ದೋ ಮುಕ್ಳಪ್ಪ. ಸರ್ ನೀವು ಕೂತ್ಕೊಳ್ಳಿ ಸರ್. ನಮ್ಮ ಅಲ್ಲಿ ಬಂದಿದ್ದೀನಿ, ಚರ್ಮ ಸೊಳಿತೇನೆ ಮತ್ತೆ. ಸರ್ ನಾ ಮಾತಾಡ್ತೀನಿ ಸರ್, ನೀವು ಕೂತ್ಕೊಳ್ಳಿ. ಏನು ಮಾತಾಡ್ತಾನ್ರಿ ಅವನು? ಸರ್ ಹಿರಿಯರಿಗೆ ಮುಕ್ಳೆಪ್ಪ ಅಂತಲ್ಲ. ಸಾರಿ ಸರ್. ತಲೆ ಸರ್ ಇದೆಯಾ ನಿಂಗೆ? ಸರಿ ಸರ್. ಸೆಕ್ಯೂರಿಟಿ, ಸೆಕ್ಯೂರಿಟಿ. ಸರ್ ನೀವು ಸೆಕ್ಯೂರಿಟಿ ಅಂದಮೇಲೆ ಒಂದು ನೆನಪಾಯ್ತು ಸರ್ ನನಗೆ. ಆ್ಯಕ್ಚುಲಿ ನನ್ನ ಟ್ಯಾಲೆಂಟ್ ಏನಂದರೆ, ನಾನು ವರ್ಲ್ಡಲ್ಲೇ ಸೆಕೆಂಡ್, ಫಸ್ಟ್ ಅಲ್ಲ, ನಾ ಕೊಚ್ಕೊಳ್ಳೋದಿಲ್ಲ, ಸೆಕೆಂಡ್ ಬೆಸ್ಟ್ ಬಾಡಿ ಬಿಲ್ಡರ್ ಸರ್. ಒಂದ್ಸಲ ನಂದು ಇದು ಈ ಕಟ್ ಸರ್ ಸುಳಿತೇನೆ ಮತ್ತೆ. ಸರ್ ನಿಂತ್ಕೊಳ್ಳಿ ಸರ್, ಸಾಯಿಸ್ಬೇಡಿ ಸರ್.